ಎಲ್ರಿಗೂ ನಮಸ್ತೆ. ಕೆಲಸ ಮುಗಿಸಿ ಜಿಮ್ ಕಡೆ ಹೊರಟಿದ್ದೀನಿ. ಇವತ್ತು ಎಂದಿನಂತೆ ಒಂದು ಸ್ಪೆಸಿಫಿಕ್ ಟಾಪಿಕ್ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೀನಿ. ಈ ಟಾಪಿಕ್ ಬರಲಿಕ್ಕೆ ಏನು ಕಾರಣ ಅಂತಂದರೆ, ಎಸ್ಟರ್ಡೇ ಇಲ್ಲೇ ಒಬ್ಬರು ಜಿಮ್ಮಲ್ಲಿ ಇಂಟ್ರ್ಯಾಕ್ಷನ್ ಮಾಡಬೇಕಿದ್ರೆ ಅವ್ರು ಈ ಮಾತನ್ನು ಹೇಳ್ತಿದ್ರು. ಸೊ ಅದನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದರೆ ಯೂಸ್ ಆಗ್ಬೋದು ಅಂತ ಮಾತಾಡ್ಲಿಕ್ಕೆ ಬಂದಿದ್ದೀನಿ. ಸೊ simple, the question is, or the topic of this video is, how much calories should you cut or bulk? Like ನೀವು ಬಲ್ಕಲ್ಲಿ ಇರಬೇಕಾದ್ರೆ, ಬಲ್ಕಿಂಗ್ ಫೇಸಲ್ಲಿ ಆರ್ ಕಟಿಂಗ್ ಫೇಸಲ್ಲಿ ನೀವು ಇರಬೇಕಾದ್ರೆ ಎಷ್ಟು ಕ್ಯಾಲರೀಸ್ ರೇಂಜಲ್ಲಿ ನೀವು ಇರಬೇಕು ಆ್ಯಸ್ ಎ ಬಿಗಿನರ್. ಸೊ ಇದನ್ನು ನಾನು ಡಿಸ್ಕಸ್ ಮಾಡೋಣ ಅಂತ ಹೇಳಿ ಮಾತಾಡ್ತಿದ್ದೀನಿ. ಫಸ್ಟು ಅವ್ರು ಮಾಡಿದ ತಪ್ಪಲ್ಲ. ಫಸ್ಟು ಎಷ್ಟು ಇರಬೇಕು ಅಂತ ಸ್ಪೆಸಿಫಿಕ್ಕಾಗಿ ಕರೆಕ್ಟಾಗಿ ಹೇಳ್ತೀನಿ. ತದನಂತರ ನನ್ನ ಫ್ರೆಂಡು ಜಿಮ್ಮಲ್ಲಿ ಚಿಕ್ಕವ್ರು ಏನು ಮಾಡಿದರು, ಮಾಡಿದ್ರೆ ಏನೇನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ನಂಬರ್ 1, ಹೌ ಮೆನಿ ಕ್ಯಾಲರೀಸ್ ಶುಡ್ ಬಿ ಯುವರ್ ಡಿಫಿಸಿಟಲ್ಲಿ ಎಷ್ಟು ಡಿಫಿಸಿಟ್ ಕ್ಯಾಲರಿ ನೀವು ಇಟ್ಕೊಂಡು ಮಾಡಿದ್ರೆ ಪರ್ಫೆಕ್ಟಾಗಿ ನಿಮಗೆ ಒಂದು ಒಳ್ಳೆ ರಿಸಲ್ಟ್ಸ್ ಬರ್ತಾ ಹೋಗುತ್ತೆ ಅಂತ ಮಾತಾಡ್ತೀನಿ. ಸೊ ನೀವು ಬಿಗಿನರ್ ಆಗಿದ್ದು ಇವಾಗ ನಿಮ್ಮ ಕಟಿಂಗ್ ಫೇಸ್ನ ಶುರು ಮಾಡ್ತಿದ್ದೀರಾ ಅಂತ ಇರುವಾಗ, ನಿಮಗೆ ಈ ರೀತಿ ಕ್ಯಾಲರೀಸ್ ಗೇಮಲ್ಲಿ ಅಥವಾ ಈ ರೀತಿ ಮೇಂಟೆನೆನ್ಸ್ ಕ್ಯಾಲರಿಗಿಂತ ಕಡಿಮೆ ತಿಂದಾಗಲಿ ಈ ರೀತಿ ಯಾವಾಗಲೂ ಅಭ್ಯಾಸ ಇರಲ್ಲ. ಹಾಗಾಗಿ ನಿಮ್ಮ ಈ ಒಂದು ಡಿಫಿಸಿಟ್ ಇಡ್ತಿರಲ್ಲ, ಏನು ನಿಮ್ಮ ಬಾಡಿಗೆ ಮೇಂಟೆನೆನ್ಸ್ ಕ್ಯಾಲರೀಸ್ಗಿಂತ ಕಡಿಮೆ ಕ್ಯಾಲರೀಸ್ ಕೊಟ್ಟು ನಿಮ್ಮ ಬಾಡಿನ ಆ್ಯಂಡ್ ಅಷ್ಟೊಂದು ಟ್ರೈನಿಂಗ್ ತೊಗೊಂಡು ಹೋಗ್ತಿದ್ರಲ್ಲ, ಇದೆಲ್ಲ ಹೊಸದಿರುತ್ತೆ ನಿಮ್ಮ ಬಾಡಿಗೆ. ಸೊ ಅಡ್ಜಸ್ಟ್ ಆಗಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ಒಂದೇ ಸಾರಿ ನೀವು 500 or 600 ಮೋರ್ ದೆನ್ 500 ಕ್ಯಾಲರೀಸ್ ನೀವು ಕಟ್ ಮಾಡಬೇಕಾದ್ರೆ ಯು ವಿಲ್ ಬಿ ಫೇಸಿಂಗ್ ಸೆವರಲ್ ಪ್ರಾಬ್ಲಮ್ಸ್. ಸೊ ಎಷ್ಟು ಕರೆಕ್ಟಾಗಿರ್ಬೇಕಂದ್ರೆ 200 to 300 ಕ್ಯಾಲರೀಸ್ನ ನೀವು ಕಟ್ ಮಾಡಿದರೆ ನಿಮಗೆ ಬಹಳ ಹೆಲ್ತಿಯಾಗಿ ಆ್ಯಂಡ್ ಎಫೆಕ್ಟಿವ್ ಆಗಿ ನಿಮಗೆ ರಿಸಲ್ಟ್ಸ್ ಕಾಣಿಸ್ತಾ ಹೋಗುತ್ತೆ. ಯಾವುದೇ ಒಂದು ಇದನ್ನು ತಗೊಳ್ಳಿ, ಕಟಿಂಗ್ ಆಗಲಿ ಬಲ್ಕಿಂಗ್ ಆಗಲಿ, ಎಲ್ಲಾದ್ರಲ್ಲೂ ಕನ್ನಡದಲ್ಲಿ ಮಾತಾಡ್ತೀನಿ. ನೀವು ದಪ್ಪ ಆಗಬೇಕಾಗಲಿ ಸಣ್ಣ ಆಗಬೇಕಾಗಲಿ ಸ್ವಲ್ಪ ಗೇನ್ ಮಾಡಬೇಕು. ಸ್ವಲ್ಪ ಅಂದರೆ ಸ್ವಲ್ಪ ಲೈಟಾಗಿ ಸ್ವಲ್ಪ ಕೆಜಿಸ್ನ ಗೇನ್ ಮಾಡಬೇಕು. ವೀಕ್ಲಿ ಆರ್ ಮಂತ್ಲಿ 3 kg 2 kg 4 kg ಈ ರೀತಿ ಲೈಟಾಗಿ ಗೇನ್ 4 kg ಎಲ್ಲ ಸ್ವಲ್ಪ ಜಾಸ್ತಿನೇ, ಬಟ್ ಆ ರೀತಿ ಸ್ವಲ್ಪ ಗೇನ್ ಮಾಡ್ತಾ ಹೋಗಬೇಕಾದ್ರೆ ನಿಮಗೆ ಏನಾಗುತ್ತೆ ಅಂದರೆ ಅಲ್ಲಿ ಸ್ಟೆಬಿಲಿಟಿ ಉಂಟಾಗುತ್ತೆ ನಿಮ್ಮ ಬಾಡೀಲಿ. ಓಕೆನಾ? ಈಗ ಬಲ್ಕ್ ಅಂತಲೇ ಇಟ್ಕೊಳ್ಳಿ, ಸ್ವಲ್ಪ 2 kg 3 kg ಬಲ್ಕ್ ಮಾಡ್ತಾ ಹೋಗುವಾಗ ಏನಾಗುತ್ತೆ, ಸ್ಟೆಬಿಲಿಟಿ ಇರುತ್ತೆ ಬಾಡೀಲಿ. ನಿಮ್ಮ ಬಾಡಿ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ. ನೀವು ಒಂದು ಎನ್ವೈರನ್ಮೆಂಟಿಗೆ ನೀವು ಒಂದು ಎಷ್ಟು ನೀವು ಕ್ಯಾಲರಿ ಇಂಟೇಕ್ ಕೊಡ್ತೀರಾ, ಬಲ್ಕ್ ಇಂಟೇಕ್. ಸೊ ಆ ಒಂದು ಹೊಸ ಇದಕ್ಕೆ ನಿಮ್ಮ ಒಂದು ಇಂಟರ್ನಲ್ ಆರ್ಗನ್ಸ್, ನಿಮ್ಮ ಒಂದು ಡೈಜೆಸ್ಟಿವ್ ಕೆಪಾಸಿಟಿ ಎಲ್ಲದೂ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ. ಆ್ಯಸ್ ಯು ಗೋಸ್ ಆನ್ ವೆರಿ ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಹೋಗುತ್ತೆ ನಿಮ್ಮ ಒಂದು ಬಲ್ಕಿಂಗ್ ಪ್ರೊಸೆಸ್ ಆಗಲಿ ಅಥವಾ ನಿಮ್ಮ ಕಟ್ಟಿಂಗ್ ಪ್ರೊಸೆಸ್ ಆಗಲಿ. ಸಡನ್ನಾಗಿ ನೀವು ಕಟ್ ಮಾಡಬೇಕು ಅಂತ ಅಥವಾ ಸಡನ್ನಾಗಿ ಬಲ್ಕ್ ಮಾಡಬೇಕಂತ ಏನು ಮಾಡ್ತೀರಿ ಗೊತ್ತಾ, ಒಂದೇ ಸತಿ 500-600 ಕ್ಯಾಲರೀಸ್ ಎಲ್ಲ ನೀವು ಇನ್ಕ್ರೀಸ್ ಮಾಡಿ ಅಥವಾ ಡಿಕ್ರೀಸ್ ಮಾಡುವಾಗ ಬಲ್ಕಿಂಗ್ ಆರ್ ಡೆಫಿಸಿಟಲ್ಲಿ ಏನಾಗುತ್ತಪ್ಪ ಅಂತಂದರೆ, ಸಡನ್ನಾಗಿ ನೀವು ಒಂದೇ ಸತಿ ಒಂದು ತಿಂಗಳಲ್ಲೇ 6 kg 5 kg ಇನ್ಕ್ರೀಸ್ ಆಗಿಬಿಟ್ರಿ ಅಂತ ಇಟ್ಕೊಳ್ಳಿ. ಸೊ ಹಾಗಾಗಬೇಕಾದ್ರೆ ನಿಮ್ಮ ಬಾಡೀಲಿ ಅದನ್ನು ಆಕ್ಸೆಪ್ಟ್ ಮಾಡೋದು, ನಿಮ್ಮ ಬಾಡಿಗೆ ಒಂದೇ ಸತಿ ಹೆವಿ ವೆಯ್ಟಿಗೆ ಮೇಂಟೆನೆನ್ಸ್ ಕ್ಯಾಲರಿ ಈಗ 60-70 ಇದೀನಿ ಅಂದ್ಕೊಳ್ಳಿ, 75 ಆಗೋದೆ ಒಂದೇ ಮಂತಲ್ಲಿ 75 ಆದೆ. ಸಡನ್ನಾಗಿ ಆ ಮೇಂಟೆನೆನ್ಸ್ ಕ್ಯಾಲರೀಸ್ 75ಗೆ ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ಅಗೇನ್ ನೀವು ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಹೋಗಿಲ್ಲ ಅಂತಂದರೆ ಆ ನಿಮ್ಮ ಒಂದು ಏನು ಗೇನ್ ಮಾಡ್ತಿದ್ದೀರಾ ನಿಮ್ಮ ಬಾಡಿ ವೆಯ್ಟು, ಅದು ಕಂಪ್ಲೀಟ್ಲಿ ಕ್ವಾಲಿಟಿ ಆಗಿರಲ್ಲ ಮಸಲ್ಸು. ಆ ಮಸಲ್ ಮೋಸ್ಟ್ ಆಫ್ ದಿ ಮಸಲ್ ಇಸ್ ಕೈಂಡ್ ಆಫ್ ವಾಟರ್ ವೆಯ್ಟ್ ಆಗಿರುತ್ತೆ ಆ್ಯಂಡ್ ಫ್ಯಾಟ್ ಆಗಿರುತ್ತೆ. ಮತ್ತು ನೀವು ಕಟ್ ಮಾಡಿ ಹಾರ್ಡಾಗಿ ನೀವು ಟ್ರೈನ್ ಮಾಡಬೇಕಾದ್ರೆ ಕ್ವಾಲಿಟಿ ಮಸಲ್ನ ಗೇನ್ ಮಾಡಲಿಕ್ಕೆ ಕಟಿಂಗ್ ಫೇಸಲ್ಲಿ ಅದೆಲ್ಲ ಮತ್ತೆ ಹೋಗ್ಬಿಡುತ್ತೆ, ವಾಟ್ ಎವರ್ ಯು ಹ್ಯಾವ್ ಗೇನ್ಡ್. ಸೊ ಡರ್ಟಿ ಬಲ್ಕ್ ಅಂತ ಕರೀತಾರೆ ಅದನ್ನು. ಒಂದೇ ಸತಿ 500-600 ಕ್ಯಾಲರೀಸ್ನ ತಿನ್ನೋದನ್ನ ಆ್ಯಸ್ ಎ ಬಿಗಿನರ್. ದಟ್ಟು ನಾನು ಇದೆಲ್ಲ ಸ್ಪೆಸಿಫಿಕ್ಕಾಗಿ ಬಿಗಿನರ್ಸ್ ಬಗ್ಗೆನೇ ಮಾತಾಡ್ತಿದ್ದೀನಿ. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಮತ್ತು ಹೆವಿ ವೆಯ್ಟ್ ಅವ್ರ ಬಗ್ಗೆನೂ ಮಾತಾಡ್ತಿಲ್ಲ. ಒಂದು 70-80 kg ಇರ್ತಾರಲ್ಲ ಅವ್ರ ಬಗ್ಗೆ, 80 kg ಅಬೋವ್ ಇರ್ತಾರಲ್ಲ ಅವ್ರ ಬಗ್ಗೆನೂ ಮಾತಾಡ್ತಿಲ್ಲ. ನಾರ್ಮಲ್ ಕಾಲೇಜ್ ಹುಡುಗರ ಬಗ್ಗೆ ಮಾತಾಡ್ತಿದ್ದೀನಿ. ಸೊ ಒಂದು 70 kg ಇದ್ದು ನೀವು
ಆರ್ 60 kg ಇದ್ದರೂ ಬಲ್ಕ್ ಮಾಡಬೇಕು ಅಂತ ಸಡನ್ನಾಗಿ ನೀವು ಡರ್ಟಿ ಬಲ್ಕ್ ಮಾಡಬೇಕಾದ್ರೆ ಏನಾಗುತ್ತೆ, ಸಡನ್ನಾಗಿ ಈ ರೀತಿ ನಿಮಗೆ ಲೈಕ್ ವಾಟರ್ ವೇಟ್ ಆಗಲಿ ಅಥವಾ ಡರ್ಟಿ ಫ್ಯಾಟ್ ಆಗಲಿ ಸ್ಟೋರ್ ಆಗುತ್ತೆ. ನಿಮಗೆ ಕ್ವಾಲಿಟಿ ಮಸಲ್ ಗೇನ್ ಆಗಲ್ಲ. ಯಾವುದೇ ರೀತಿ ನೀವು ಕ್ವಾಲಿಟಿ ಮಸಲ್ ಅಥವಾ ಒಳ್ಳೆ ಲೈಕ್ ಗುಡ್ ಏನು ಹೇಳ್ತಾರೆ ಅದನ್ನ ಕಂಡೀಷನಿಂಗ್ ಆಗಿರುವಂಥ ಮಸಲ್ಸ್ನ ನೀವು ಗೇನ್ ಮಾಡಬೇಕಾದ್ರೆ ಸ್ವಲ್ಪ ಕೂರ್ತೀನಿ, ಇಲ್ಲೇ ಕೂತು ಮಾತಾಡೋಗ್ತೀನಿ. ಸುಮ್ಮನೆ ನಡೆದು ಮೂರು ದಿನ ಒಳ್ಳೆ ಕಂಡೀಷನಿಂಗ್ ನಿಮಗೆ ಬರಬೇಕು ಅಂತಂದರೆ ವಾಟ್ ಯು ಹ್ಯಾವ್ ಟು ಡೂ ಇಸ್ ಲೈಕ್, ಇದು ಸ್ಲೋ ಪ್ರೊಸೆಸ್. ಯಾರೂ ಒಂದೇ ದಿನದಲ್ಲಿ ಬಾಡಿ ಬಿಲ್ಡರ್ ಆಗಿಲ್ಲ, ಯಾರೂ ಒಂದೇ ದಿನದಲ್ಲಿ ಬೆಂಕಿ ಆಗಿಲ್ಲ, ಓಕೆನಾ. ಸೊ ಇಟ್ಸ್ ಎ ಲೈಕ್ ಅ ಲಾಂಗ್ ಜರ್ನಿ. ಸೊ 1 ತಿಂಗಳಲ್ಲಿ 2 ತಿಂಗಳಲ್ಲಿ ಸಡನ್ನಾಗಿ ವೆಯ್ಟ್ ಗೇನ್ ಆಗೋದು, ವೆಯ್ಟ್ ಕಟ್ ಮಾಡೋದು, ಇಟ್ ಕಂಪ್ಲೀಟ್ಲಿ ಅನ್ಹೆಲ್ದಿ, ಓಕೆನಾ. ಸೊ ಇಫ್ ಯು ಗೂಗಲ್ ಇಟ್, ದ ಗೂಗಲ್ ಇಟ್ ಸೆಲ್ಫ್ ವಿಲ್ ಶೋ ಯು, ಲೈಕ್ ನೀವು ಭಾಳ ಕಷ್ಟವೇ ಪಡಬೇಕಾಗಿಲ್ಲ. ಆ್ಯಸ್ ಎ ಬಿಗಿನರ್ ಎಷ್ಟಿರಬೇಕು ಕ್ಯಾಲರಿ ಡಿಫಿಸಿಟ್ ಅಥವಾ ಕ್ಯಾಲರಿ ಸರ್ಪ್ಲಸ್ ಅಂತ ಕೇಳಿದ್ರೆ 200 ಅಬಬ್ಬ ಅಂದರೆ 300, 200 to 300 ಕ್ಯಾಲರೀಸ್ ಇಟ್ಟು ನೀವು ಬಲ್ಕಿಂಗ್ ಅಥವಾ ಡಿಫಿಸಿಟ್ನ ಲೈಕ್ ಕಟಿಂಗ್ನ ಮಾಡಿ ಅಂತ ಹೇಳುತ್ತೆ. ಸೊ ಇದಾಯಿತು, ಎಷ್ಟಿರಬೇಕು ಅಂತ ಹೇಳಿದೆ. ನನ್ನ ಫ್ರೆಂಡ್ ಏನು ಮಾಡ್ತಿದ್ದ ಅಂತ ಹೇಳ್ತೀನಿ. ಅವನು ಫಸ್ಟ್ ಟೈಮ್ ಪ್ರೆಪ್ಪಿಗೆ ರೆಡಿ ಆಗ್ತಿದ್ದೀನಿ, ಯಾವುದೋ ಒಂದು ಕಾಂಪಿಟೇಷನ್ ರೆಡಿ ಆಗ್ತಿದ್ದೀನಿ ಅಂತ ಬಹಳ ಇಂಟ್ರೆಸ್ಟ್ ಇದೆ ಹುಡುಗನಿಗೆ. ಬಟ್ ಅವನು ಒಂದೇ ಸತಿ 600 ಕ್ಯಾಲರೀಸ್ನ ಕಟ್ ಮಾಡ್ತಿದ್ದಾನೆ. 600 ಕ್ಯಾಲರೀಸ್, ಇಟ್ಸ್ ಎ ಹ್ಯೂಜ್ ನಂಬರ್. ಈಸ್ ಹ್ಯಾವಿಂಗ್ ಎ ಗುಡ್ ಎನರ್ಜಿ, ಲೈಕ್ ಒಳ್ಳೆ ವೆಯ್ಟ್ ಇದ್ದಾನೆ, ಒಂದು 70+ ಇದ್ದಾನೆ, ಒಂದು 75 kg ಇರ್ಬೋದು. ಸೊ ಹ್ಯಾವಿಂಗ್ ಎ ಗ್ರೇಟ್ ಸ್ಟ್ರೆಂತ್, ಗ್ರೇಟ್ ಎನರ್ಜಿ. ಸೊ ಅವನು ಹೀಸ್ ಲೈಕ್ ಆ ಒಂದು 88 ಬರ್ತಿದೆ, ಅದರಿಂದ ಏನು 600 ಕ್ಯಾಲರೀಸಿಂದ ಅವ್ನಿಗೇನು ಎಫೆಕ್ಟ್ ಆಗ್ತಿದೆ ಅದು ಅವ್ನಿಗೆ ಅಷ್ಟು ಕಾಣಿಸ್ತಿಲ್ಲ ಅನ್ಕೊತೀನಿ ಈಗ. ಸೊ ಇದರಿಂದ ಏನು ನೆಗೆಟಿವ್ ಎಫೆಕ್ಟ್ಸ್ ನಿಮ್ಮ ಬಾಡಿ ಮೇಲೆ ಆಗುತ್ತೆ ಅಂದರೆ, ಯು ಕ್ಯಾನ್ ಲೂಸ್ ವೆಯ್ಟ್. ಅಫ್ಕೋರ್ಸ್ ನಿಮ್ಮ ಮಿನಿಮಮ್ ಮೇಂಟೆನೆನ್ಸ್ ಕ್ಯಾಲರೀಸ್ಗಿಂತ ಕಡಿಮೆ ಕ್ಯಾಲರೀಸ್ನ ಕೊಟ್ಟಾಗ ನಿಮ್ಮ ಬಾಡಿಗೆ ಏನಾಗುತ್ತೆ, ಅಫ್ಕೋರ್ಸ್ ನಿಮ್ಮ ಬಾಡಿ ವೆಯ್ಟ್ ಲಾಸ್ ಆಗುತ್ತೆ. ಆ ಬಾಡಿ ವೆಯ್ಟ್ ಲಾಸ್ ಆಗಬೇಕಾದ್ರೆ ನಿಮ್ಮ ಒಂದು ಗೋಲ್ ಏನು, ಫ್ಯಾಟ್ ಲಾಸ್ ಮಾಡಬೇಕು. ಪರ್ಫೆಕ್ಟ್ ಕ್ಲಿಯರ್ ಫ್ಯಾಟ್ ಲಾಸ್ ಆಗಿ ಕಂಪ್ಲೀಟಾಗಿ ಏನು ಕಂಡೀಷನಾಗಿ ಮಾಡಿದರೆ ನೀವು ಇಷ್ಟು ದಿನ ಮಸಲ್ನ ಬಿಲ್ಡ್ ಮಾಡಿದರೆ, ಆ ಮಸಲ್ ಫುಲ್ಲು ಆ ಕ್ವಾಲಿಟಿನ ಹಾಗೆ ಲೈಕ್ ಫುಲ್ಲು ಇದಾಗಿಟ್ಕೊಂಡು ಇನ್ನು ಫ್ಯಾಟ್ನ ಕಟ್ ಮಾಡಬೇಕು ಅಂತ ನೀವು ಮಾಡ್ತಿರ್ತೀರ. ಬಟ್ ಇವನು ಈಗ ಮಾಡಬೇಕಾದ್ರೆ ಏನಾಗುತ್ತೆ, ಒಂದೇ ಸತಿ 600 ಕ್ಯಾಲರೀಸು ಹೇಗೆ ಅವನು ಫ್ಯಾಟ್ನ ರೆಡ್ಯೂಸ್ ಲಾಸ್ ಮಾಡ್ತಿರ್ತಾನೆ, ಹಾಗೆ ಮಸಲ್ ಲಾಸ್ ಕೂಡ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಚಾನ್ಸಸ್ ಅಂತ ಅಲ್ಲ, ಖಂಡಿತವಾಗ್ಲೂ ಮಸಲ್ ಲಾಸ್ ಆಗುತ್ತೆ. ಆ ಮಸಲ್ಸ್ ಏನು ಮಾಸ್ ಇರುತ್ತಲ್ಲ, ಮಸಲ್ ಸೈಜ್, ಆ ಮಸಲ್ ಸೈಜೇ ಶ್ರಿಂಕ್ ಆಗುತ್ತೆ. ಬಿಕಾಸ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಲೈಕ್ ಫಾಸ್ಟಿಂಗ್ ಮಾಡಿ ನೀವು ಫ್ಯಾಟ್ ಲಾಸ್ ಮಾಡ್ಬೋದಾ ಅಂತ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಅದು ನೋಡಿದ್ರೆ, ಆ ವಿಡಿಯೋ ನೋಡಿದರೆ ನಿಮ್ಗೆ ಡೀಟೇಲಾಗಿ ಅರ್ಥ ಆಗುತ್ತೆ ಏನಕ್ಕೆ ಹೇಳ್ತೀನಿ ಅಂತ. ಸೊ ನೀವು ಈ ಮೇಂಟೆನೆನ್ಸ್ ಕ್ಯಾಲರಿನೇ ಕಡಿಮೆ ಮಾಡುವಾಗ ಬಾಡಿ ಏನಾಗುತ್ತೆ, ಲೈಕ್ ಇಷ್ಟು ಕಡಿಮೆ ಫುಡ್ ಕೊಡ್ತಿದ್ದಾನೆ, ಆ ಒಂದು ಫುಡ್ ಒಂದು ಇಂಟೇಕಿಗೆ ನನ್ನ ಒಂದು ಕಂಪ್ಲೀಟ್ ನನ್ನ ಫಂಕ್ಷನಿಂಗ್ನ ಅಡ್ಜಸ್ಟ್ ಮಾಡಬೇಕಂತ. ಈಗ ಜಾಸ್ತಿ ಮಸಲ್ ಇದ್ರೆ ಏನಾಗುತ್ತೆ ಬಾಡಿಗೆ, ಯು ಹ್ಯಾವ್ ಟು ಗಿವ್ ಮೋರ್ ಫ್ಯೂಯಲ್. ಸೊ ಈಸ್ ನಾಟ್ ಗಿವಿಂಗ್ ಮೋರ್ ಫ್ಯೂಯಲ್ ಅಂದರೆ ಆ ಮಸಲ್ಸ್ ಜಾಸ್ತಿ ಇದೆಯಲ್ಲಪ್ಪ, ಸುಮ್ಮನೆ ಎಕ್ಸ್ಟ್ರಾ ಈಸ್ ನಾಟ್, ಯು ಡೋಂಟ್ ನೀಡ್ ದಟ್ ಮಚ್ ಮಸಲ್ ಟು ಸರ್ವೈವ್. ಲೆಟ್ಸ್ ಶ್ರಿಂಕ್ ದಟ್ ಮಸಲ್, ಲೆಟ್ಸ್ reduce that muscle mass so that he can survive with whatever fuel he is getting in. ರೆಗ್ಯುಲರ್ಲಿ ಇಷ್ಟೊಂದು ಟ್ರೈನಿಂಗ್ ಮಾಡ್ತಿದ್ದಾನೆ ಅಂತ ಹೇಳಿ ಆ ಮಸಲ್ ಮಾಸ್ನ ರಿಡ್ಯೂಸ್ ಮಾಡುತ್ತೆ, ಫ್ಯಾಟ್ಸ್ನ ಖಂಡಿತ ಲಾಸ್ ಆಗುತ್ತೆ. ಆ್ಯಂಡ್ ಅಗೈನ್ ಇದು ಮುಂಚೆ ಹೇಳ್ದಂಗೆ ಸ್ಲೋ ಆ್ಯಂಡ್ ಸ್ಟಡಿ ಪ್ರೊಸೆಸ್ ನೀವು ಮಾಡಿಲ್ಲ ಅಂತ ಇಟ್ಕೊಳ್ಳಿ, ಸಡನ್ನಾಗಿ ನಿಮಗೆ ಚೇಂಜಸ್ ಕಾಣಿಸುತ್ತೆ ಬಾಡಿಲಿ. ಸ್ಟ್ಯಾಮಿನಾ ಆ್ಯಂಡ್ ಸ್ಟ್ರೆಂತ್ ಎರಡೂ ಒಂದೇ ಸತಿ ಬಿದ್ದೋಗ್ಬಿಡುತ್ತೆ. ನೀವು ಏನು ಕಟ್ಟಿಂಗ್ ಫೇಸ್ ನೀವು ಮುಗಿಸೋಷ್ಟರಲ್ಲಿ ನಿಮ್ಮ ಒಂದು ಸ್ಟ್ಯಾಮಿನಾ ಸ್ಟ್ರೆಂತ್ ಎಕ್ಕೊಟ್ಟೋಗುತ್ತೆ. ಆ್ಯಂಡ್ ಅಗೇನ್ ಈ ಒಂದು ಸಡನ್ ಬಲ್ಕಿಂಗ್ ಅಥವಾ ಸಡನ್ ಫ್ಯಾಟ್ ಲಾಸ್ ಆಗುತ್ತಲ್ಲ, ಇಟ್ಸ್ ಕೈಂಡ್ ಆಫ್ ನೋಡಲಿಕ್ಕೆ ಚೆನ್ನಾಗಿರುತ್ತೆ, ಭಾಳ ಮೋಟಿವೇಶನ್ ಅನ್ಸುತ್ತೆ. ಏನಪ್ಪ ಅವನು 1 ತಿಂಗಳಲ್ಲಿ ಇಷ್ಟು ಗೇನ್ ಆದ ಅಥವಾ 1 ತಿಂಗಳಲ್ಲಿ ಇಷ್ಟು ಫ್ಯಾಟ್ ಲಾಸ್ ಮಾಡಿಬಿಟ್ಟೆ ಅವನು ಅಂತ ಖುಷಿ ಆಗುತ್ತೆ. ಬಟ್ ಪ್ರಾಬ್ಲಮ್ ಎಲ್ಲಿ ಗೊತ್ತಾ, ಆ ಥರ ಸಡನ್ ಬಾಡಿ ಚೇಂಜಸ್ ಆಗಬೇಕಾದ್ರೆ ನಿಮ್ಮ ಬೇರೆ ಆರ್ಗನ್ಸ್ ಅದೇ ಥರ ಸಡನ್ನಾಗಿ ಲೈಕ್ ಕ್ವಿಕ್ಕಾಗಿ ಚೇಂಜ್ ಆಗಲಿಲ್ಲ ರೀ. ನೀವು ಸಡನ್ನಾಗಿ ಗೇನ್ ಮಾಡಿದ ತಕ್ಷಣ ಹೇಳಿದಾಗೆ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ಸ್ ಏನಿರುತ್ತೆ ಅದಕ್ಕೆ ಅಡ್ಜಸ್ಟ್ ಆಗಲಿಕ್ಕೆ ಟೈಮ್ ಬೇಕಾಗುತ್ತೆ. ಗ್ರ್ಯಾಜುವಲ್ ಆಗಿ ನೀವು ಸ್ಟ್ಯಾಕ್ ಬೈ ಸ್ಟ್ಯಾಕ್ ನೀವು ಸ್ಟಡಿಯಾಗಿ ನೀವು ತೊಗೊಂಡೋದ್ರೆ ಇಟ್ ವಿಲ್ ಅಡ್ಜಸ್ಟ್ ಟು ದಟ್ ವಾಟ್ ದ ಎನ್ವೈರ್ನ್ಮೆಂಟ್. ನೀವು ಸಡನ್ನಾಗಿ ಈ ಥರ ಚೇಂಜ್ ಮಾಡ್ಬೇಕಾದ್ರೆ ಆ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗುತ್ತಲ್ಲ, ಅದರಿಂದ ನಿಮಗೆ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ನಿಮ್ಮ ಸ್ಕಿನ್ ಏನಿರುತ್ತೆ, ನಿಮ್ಮ ಸ್ಕಿನ್ ಲೈಕ್ ಯು ಕ್ಯಾನ್ ಗ್ರೋ ಯುವರ್ ಮಸಲ್ ಆ್ಯಂಡ್ ಶ್ರಿಂಕ್ ಯುವರ್ ಮಸಲ್, ವಾಟ್ ಎವರ್, ಲೈಕ್ ಯು ಕ್ಯಾನ್ ಡೂ ಸೋ ಮೆನಿ ಅದರ್ ಥಿಂಗ್ಸ್ ವಿತ್ ಯುವರ್ ಮಸಲ್ಸ್. ಬಟ್ ಈ ಸ್ಕಿನ್ is kind of, you can't build skin or you can't shrink skin. ನೀವು ಸಡನ್ನಾಗಿ ಬಲ್ಕ್ ಆಗಬೇಕಾದ್ರೆ ವೆಯ್ಟ್ ಗೇನ್ ಮಾಡ್ಬೇಕಾದ್ರೆ ಸ್ಟ್ರೆಚ್ ಆಗುತ್ತೆ ಸ್ಕಿನ್. ಲೈಕ್ ಇರೋ ಸ್ಕಿನ್ನಿಗೆ ಜಾಸ್ತಿ ಮಸಲ್ ಮಾಸ್ ಬರುವಾಗ ಸ್ಕಿನ್ನು ಸ್ಟ್ರೆಚ್ ಆಗಿ ಏನಾಗುತ್ತೆ, ಸ್ಟ್ರೆಚ್ ಮಾರ್ಕ್ಸ್ ಉಂಟಾಗುತ್ತೆ. ಅದು ಬಹಳ ಜನಕ್ಕೆ ಬಹಳ ಜಾಗದಲ್ಲಿ
ಉಂಟಾಗುತ್ತೆ. ಲೈಕ್ ಎಲ್ಲರಿಗೂ ಒಂದೇ ಪಾರ್ಟಲ್ಲಿ ಆಗಬೇಕು ಅಂತೇನಿಲ್ಲ. ಆರ್ಮ್ ಪಿಟ್ಸಲ್ಲಿ, ಚೆಸ್ಟಲ್ಲಿ, ಮತ್ತು ಥೈಸಲ್ಲಿ, ಇನ್ನರ್ ಥೈಸಲ್ಲಿ, ಈ ಥರ ಬಹಳಷ್ಟು ಬಾಡಿ ಆರ್ಗನ್ಸಲ್ಲಿ ಸ್ಟ್ರೆಚ್ ಮಾರ್ಕ್ಸ್ ಉಳ್ಕೊಳುತ್ತೆ. ಆ್ಯಂಡ್ ದೀಸ್ ಸ್ಟ್ರೆಚ್ ಮಾರ್ಕ್ಸ್ ಆರ್ ನಾಟ್, ದೇ ವೋಂಟ್ ಗೋ ವೆರಿ ಈಸಿಲಿ. ಇದು ಪರ್ಮನೆಂಟ್ ಆಗಿರೋಕ್ಕೂ ಸಾಧ್ಯ ಇರುತ್ತೆ. ಆ್ಯಂಡ್ ಅಗೇನ್ ಲೈಕ್ ಎಷ್ಟು ದಿನ ಅಂತ ಲೈಕ್ ಹೇಳಿಕ್ಕೆ ಬರಲ್ಲ. ಕಂಪ್ಲೀಟಾಗಿ ಹೋಗೋದೇ ಇಲ್ಲ ಅಂತಲ್ಲ ಸ್ಟ್ರೆಚ್ ಮಾರ್ಕ್ಸು. ಇಟ್ ಟೇಕ್ಸ್ ಟೈಮ್, ಇಯರ್ಸ್. ಲೈಕ್ ಟೈಮ್ ಅಂತ ಹೇಳಿದಾಗ ಇಯರ್ಸ್ ಅಂತ ಹೇಳ್ತೀನಿ. ಲೈಕ್ ಅದಕ್ಕೆ ಬಹಳಷ್ಟು ಹೇಳ್ತಾರೆ, ಸ್ಟ್ರೆಚ್ ಮಾರ್ಕ್ಸ್ನ ಹೇಗೆ ಕಡಿಮೆ ಮಾಡ್ಬೋದು ಅಂತ ಹೇಳ್ಬೋದು. ಕೇಳಿದ್ರೆ ನಿಮ್ಮ ಸಿಗುತ್ತೆ ಯೂಟ್ಯೂಬ್ಸಲ್ಲಿ ಬಹಳಷ್ಟು ವೀಡಿಯೋ. ಸೊ ಕೆಲವೊಬ್ಬರಿಗೆ ಭಾಳ ವರ್ಸ್ಟ್ ಆಗುತ್ತೆ ಈ ಥರ ಸ್ಟ್ರೆಚ್ ಮಾರ್ಕ್ಸ್. ಏನಕ್ಕೆ ಅಂದರೆ ಸಡನ್ ವೆಯ್ಟ್ ಇನ್ಕ್ರೀಸ್ ಮಾಡಬೇಕಾದ್ರೆ ನನಗೂ ಇದೆ ಸ್ಟ್ರೆಚ್ ಮಾರ್ಕ್ಸ್. ಸ್ವಲ್ಪ ಲೈಟ್ ಆಗಿದೆ. ಸಡನ್ನಾಗಿ ಒಂದು ವೆಯ್ಟ್ ಗೇನ್ ಆಗಬೇಕಾದ್ರೆ ನನ್ನ ಕಾಲೇಜ್ ಟೈಮಲ್ಲಿ ಆ ಸ್ಟ್ರೆಚ್ ಮಾರ್ಕ್ಸ್ ಇನ್ನೂ ಹೋಗಿಲ್ಲ. ಸ್ವಲ್ಪ ಸ್ಟ್ರೆಚ್ ಮಾರ್ಕ್ಸ್ ಹಾಗೆ ಉಳ್ಕೊಂಡಿದೆ. ಕೆಲವೊಬ್ಬರು ಭಾಳಷ್ಟು ಸಡನ್ನಾಗಿ ಫ್ಯಾಟ್ ಲಾಸ್ ಮಾಡಬೇಕಾದ್ರೆ, ಲೈಕ್ ಪೂರ್ತಿ ಕಟ್ ಮಾಡಬೇಕಾದ್ರೆ ಜಾಸ್ತಿ ಸ್ಟ್ರೆಚ್ ಮಾರ್ಕ್ಸ್ ಬಂದ್ಬಿಡುತ್ತೆ. ಅದು ಒಂಥರ ವಿಯರ್ಡಾಗಿ ಕಾಣಿಸುತ್ತೆ ನಿಮ್ಮ ಬಾಡಿ. ಸೊ ಸ್ಟ್ರೆಚ್ ಮಾರ್ಕ್ಸ್ ಬರುತ್ತೆ, ಸ್ಟ್ರೆಂತ್ ಆ್ಯಂಡ್ ಸ್ಟ್ಯಾಮಿನಾ ಲಾಸ್ ಆಗುತ್ತೆ, ಮಸಲ್ ಲಾಸ್ ಆಗುತ್ತೆ ರೀ. ಮಾಡ್ತಿರೋದು ವರ್ಕೌಟೇ ಮಸಲ್ಸ್ ಗೇನ್ ಮಾಡಲಿ, ಸ್ಟ್ರೆಂತ್ ಗೇನ್ ಮಾಡಲಿ ಅಂತ. ಸೊ ಇದೆಲ್ಲ ಲಾಸ್ ಮಾಡಿಕೊಂಡು ನೀವು ಇದೆಲ್ಲ ಮಾಡಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಹೆಲ್ತ್ ಇಂಪಾರ್ಟೆಂಟ್ ಫಸ್ಟು. ಯು ಹ್ಯಾವ್ ಟು ಫೀಲ್ ಗುಡ್. ಲುಕಿಂಗ್ ಗುಡ್ ಈಸ್ ನೆಕ್ಸ್ಟ್ ಥಿಂಗ್. ದ ಫಸ್ಟ್ ಥಿಂಗ್ ಇಸ್ ಟು ಫೀಲ್ ಗುಡ್. ಆ್ಯಂಡ್ ಲೈಕ್ ಎನರ್ಜಿಯಾಗಿ, ಹೈಯೆಸ್ಟ್ ಎನರ್ಜೆಟಿಕ್ ಆಗಿ ಯು ಹ್ಯಾವ್ ಟು ಲೈಕ್ ಒಳ್ಳೆ ಫೀಲಿಂಗ್ ಇದ್ದರೆ ತಾನೇ ನಿಮಗೆ ನಿಮ್ಮ ಡೇ ಆಗಲಿ, ನೀವು ಮಾಡ್ತಿರೋ ಕೆಲಸದಾಗಲಿ, ಏನೇ ಮಾಡ್ತಿದ್ರು ಅದರಲ್ಲಿ ಪ್ರೊಡಕ್ಟಿವ್ ಆಗಿರೋದು ನೀವು. ಸೊ ಇಟ್ಸ್ ಕಂಪ್ಲೀಟ್ಲಿ ನೋ ಫಾರ್ ಮೀ ಟು ಕಟ್ that much of bigger calories in my diet. So my suggestion is to go slow and steady. ಸೊ ಅವನಿಗೂ ಸಹ ನೆನ್ನೆ ಮಾತಾಡ್ತಿದ್ದೆ ಅವನ ಜೊತೆ, ನೋಡಪ್ಪ ಹೀಗಿದೆ, ಕರೆಕ್ಟು ನೀವು ಮಾಡ್ತಿರೋದು, ಕರೆಕ್ಟಾಗಿ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ತಿದ್ದೆ, ಒಳ್ಳೆಯದೇ, ಬಟ್ ಗೋ ಸ್ಲೋ. ನೀನು ಇದೇ ರೀತಿ ಹೋಗ್ತಿದ್ರೆ ನಿನಗೆ ಮುಂದೆ ನೆಗೆಟಿವ್ ಎಫೆಕ್ಟ್ ಕಾಣ್ತಾ ಹೋಗುತ್ತೆ ಅಂತ ಮಾತಾಡಿದೆ. ಅವನು ಓಕೆ, ಐ ವಿಲ್ ಟೇಕ್ ಕರೆಕ್ಟಿವ್ ಮೆಷರ್ಸ್ ಅಂತ ಹೇಳಿದ್ದಾನೆ. ನೋಡೋಣ ಏನು ಮಾಡ್ತಾನೆ, ಅದು ಅವನ ಇಷ್ಟ. ಅವ್ನ ಪರ್ಸ್ನಲ್ ಒಪಿನಿಯನ್, ಅವ್ನು ಏನು ಮಾಡ್ತಾನೆ ಅವ್ನ ಬಾಡಿಗೆ ಅಂತ. ಬಟ್ ನನಗೇನು ಅನಿಸಿಕೆ ಆಯಿತು ನಾನು ತಿಳಿಸಿದ್ದೀನಿ, ನಿಮಗೂ ಅದನ್ನೇ ಹೇಳ್ತಿದ್ದೀನಿ. ಯಾಕೆಂತಂದರೆ ನೀವು ಅದೇ ರೀತಿ ತಪ್ಪು ಮಾಡಬಾರ್ದಲ್ವ. ಸೊ ಅದಕ್ಕೋಸ್ಕರ ಈ ಒಂದು ಟಾಪಿಕ್ ಬಗ್ಗೆ ಸ್ಪೆಸಿಫಿಕ್ಕಾಗಿ ಮಾತಾಡೋಣ ಅಂತ ಇವತ್ತು ವಿಡಿಯೋ ಮಾಡೋಣ ಅಂತ ಬಂದೆ. ಎಲ್ಲ ಕ್ವಶನ್ಸ್ನು ಕ್ಲಿಯರ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಎಕ್ಸ್ಟ್ರಾ ಕ್ವಶನ್ಸ್ ಅಥವಾ ಎಕ್ಸ್ಟ್ರಾ ಡೌಟ್ಸ್ ಇದ್ದರೆ ಈ ಒಂದು ಟಾಪಿಕ್ ಮೇಲೆ ಕಮೆಂಟ್ ಮಾಡಿ, ಅದ್ರ ಮೇಲೂ ವಿಡಿಯೋ ಮಾಡಿ ಮಾತಾಡ್ತೀನಿ. ಓಕೆ, ಈಗ ಆಲ್ಮೋಸ್ಟ್ ಒಂದು 5:20 ಆಗಿರ್ಬೋದು ಅಂದ್ಕೊತೀನಿ. ಜಿಮ್ಮಿಗೆ ಹೋಗಿ ನಾಸಾ ವರ್ಕೌಟ್ನ ಶುರು ಮಾಡ್ಕೊತೀನಿ. ಓಕೆ, ಸಿ ಯು ಟುಮಾರೋ. ಬಾಯ್. ಚೆನ್ನಾಗಿದೆ ಅಲ್ವಾ ನಮ್ಮ ಒಂದು ಕ್ಯಾಂಪಸ್ಸು? ಹಿಂದೆ ಇದೆಲ್ಲ ಅದು ಮಲ್ಟಿಪ್ಲೆಕ್ಸ್ ಥಿಯೇಟ್ರ್. ಇದು ಒಂದು ಕ್ರಿಕೆಟ್ ಗ್ರೌಂಡು. ಅಲ್ಲಿ ಕಾಣಿಸ್ತಿರೋದು ಫುಟ್ಬಾಲ್ ಗ್ರೌಂಡು. ಅಲ್ಲಿ ಕಾಣಿಸ್ತಿಲ್ಲ, ಬಟ್ ದಟ್ ಈಸ್ ಫುಟ್ಬಾಲ್ ಗ್ರೌಂಡ್, ದಟ್ ಈಸ್ ಮಲ್ಟಿಪ್ಲೆಕ್ಸ್ ಥಿಯೇಟರ್. ಹಿಂದ್ಗಡೆ ಒಂದು ಕ್ರಿಕೆಟ್ ಗ್ರೌಂಡ್ ಇದೆ. ಇಲ್ಲಿ ಕ್ರಿಕೆಟ್ ಪ್ರಾಕ್ಟೀಸ್ ಗ್ರೌಂಡ್ ಇದೆ. ಓಕೆ, ಐ ವಿಲ್ ಸಿ ಯು ಗೈಸ್ ಟುಮಾರೋ. ಬಾಯ್.